ನಮಸ್ತೆ, ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಹಿಮ್ಮಡಿ ನೋವಿಗೆ ಒಂದು ಎಕ್ಸಸೈಸ್ ತೋರಿಸ್ತಿದ್ದೀನಿ, ಸಿಂಪಲ್ ಆಗಿರೋದು. ಈಗ ನೋಡಿ, ಟೋಸ್ ಮೇಲೆ ವಾಕ್ ಮಾಡಬೇಕು. ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ ಮಾಡಿ ಎಳೆಯೋದ್ರಿಂದ ರಿಬ್ಸ್ ಭಾಗನೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ನೋಡಿ, ಕಾಲು ಮಡಿಸ್ಬಾರ್ದು, ಈ ಥರ ಆ್ಯಂಕಲ್ ಚೆನ್ನಾಗಿ ಸ್ಟ್ರೆಚ್ ಆಗಬೇಕು. ಹೀಗೆ ಪಾದದ ಬೆರಳು ಮುಮ್ಮಡಿ ಭಾಗ ಪೂರ್ತಿ ನೆಲಕ್ಕೆ ತಾಕಿರಬೇಕು. ಮತ್ತು ಈ ಕಡೆಯಿಂದ ಮಾಡುವಾಗ ನೋಡಿ, ಹಿಮ್ಮಡಿ ಭಾಗ ಮಾತ್ರ ತಾಕಬೇಕು. ಹೀಲ್ಸ್ ಪಾಯಿಂಟ್ ಮಾತ್ರ. ಆ್ಯಂಕಲ್ ಚೆನ್ನಾಗಿ ಸ್ಟ್ರೆಚ್ ಆಗ್ತಾರೆ ಬಂದರೆ ಆ್ಯಂಕಲ್ ಹಿಂಭಾಗ ಚೆನ್ನಾಗಿ ಸ್ಟ್ರೆಚ್ ಆಗಬೇಕು. ಹಿಮ್ಮಡಿ ಪಾಯಿಂಟ್ ಮಾತ್ರ ನೆಲಕ್ಕೆ ತಾಕಿರಬೇಕು. ಆವಾಗ ನಿಮಗೆ ಸ್ವಲ್ಪ ಪೇಯ್ನ್ ಬರುತ್ತೆ. ಅಂದರೆ ಹಿಮ್ಮಡಿ ಮೇಲೆ ವಾಕ್ ಮಾಡುವಾಗ ಹಿಮ್ಮಡಿ ನೋವಿರೋರಿಗೆ ಹಾಗೇ ಮಾಡ್ತಾ ಇರಬೇಕು. ನಿಧಾನಕ್ಕೆ ಮಾಡ್ತಾಯಿದ್ದಾಗ ಬೆಳಗಿನ ಸಮಯ ಸ್ವಲ್ಪ ಜಾಸ್ತಿ ಇರುತ್ತೆ ನೋವುಗಳು ಎಲ್ರಿಗೂ. ಇದನ್ನು ಮಾಡ್ಕೊಳ್ತಾ ಇರಿ, ಹೀಲ್ ಪೇಯ್ನ್ ಕಡಿಮೆ ಆಗುತ್ತೆ. ಬಿಗಿನಿಂಗ್ ಕಷ್ಟ ಆದ್ರೂ ಆಮೇಲೆ ನಿಧಾನಕ್ಕೆ ಸರಿ ಹೋಗುತ್ತೆ. ಅಂದರೆ ಕಾಲು ಮಡಿಸ್ಬಾರ್ದು, ಸ್ಟ್ರೆಚ್ ಮಾಡ್ತಾ ವಾಕ್ ಮಾಡಿದ್ರಲ್ಲಿ ತೋರಿಸಿರೋ ಥರ. ಎಲ್ರಿಗೂ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಉಪಯೋಗ ಆಗೋಂಥ ಆಸನಗಳಿದೆ. ಅದನ್ನು ಉಪಯೋಗ ಮಾಡ್ಕೊಂಡು ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ಸ್ ಹಾಕಿ. ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅದು ಉಪಯೋಗ ಆಗೋದ್ರಿಂದನೇ. ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಉಪಯೋಗಿಸ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ತೆ.